ಆತ್ಮೀಯ ಸ್ನೇಹಿತರೆ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಅಂದರೆ SSLC ಸಮಾಜ ವಿಜ್ಞಾನ ನೀಲನಕ್ಷೆ ಆಧಾರಿತವಾಗಿ 3 ಅಂಕದ ಒಂದು ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ನಾಳೆ ನಡೀತಕ್ಕಂಥ ರಾಜ್ಯ ಮಟ್ಟದ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ 1. ಸೊ ಅದಕ್ಕೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗ್ತದೆ. ಸೊ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಆಮೇಲೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋನ ಇಲ್ಲಿ ನೋಡ್ಕೊತಾ ಹೋಗೋಣ. ಇಲ್ಲಿ ಅಧ್ಯಾಯವಾರು ನೋಡ್ಕೊತಾ ಹೋಗೋದಾದ್ರೆ, ಸೊ ಮೊದಲೇ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥದ್ದು. ಇಲ್ಲಿ 3 ಅಂಕದ ಒಂದು ಪ್ರಶ್ನೆ ಏನು ಕೇಳ್ಬೋದಪ್ಪ ಅಂದ್ರೆ, ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಯಾವುವು ಅಂತೇಳಿ. ಸೊ ಇಲ್ಲಿ ಎಲ್ಲ ಪಾಯಿಂಟ್ಸ್ನ ನಾನು ಹೇಳ್ತಾ ಹೋಗಂಗಿಲ್ಲ. ಸೊ ಜಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೇಳ್ತಾ ಹೋಗ್ತೀನಿ. ಸೊ ನೀವು ಅದನ್ನು ಉಳಿದಿರ್ತಕ್ಕಂಥವುಗಳನ್ನ ನೋಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಮೊದಲೇದು ಜಲಮಾರ್ಗ ಕಂಡುಹಿಡಿಯೋ ಕಾರಣ ಏನಂತಂದ್ರೆ, ಕಾನ್ಸ್ಟಾಂಟಿನೋಪಲ್ ನಗರ ಪತನ ಆಗ್ತದೆ. ಇಲ್ಲಿ ಅಟೋಮನ್ ಟರ್ಕರು ಏನು ಮಾಡ್ತಾರೆ ಅಂತಂದ್ರೆ ಅಧಿಕ ತೆರಿಗೆಯನ್ನು ವಿಧಿಸ್ತಾರೆ. ಸೊ ಇಲ್ಲಿ ವ್ಯಾಪಾರಿಗಳಿಗೆ ನಷ್ಟ ಆಗ್ತದೆ, ಇಟ್ಲಿಯ ಒಂದು ವ್ಯಾಪಾರಿಗಳಿಗೆ. ಆಮೇಲೆ ಜಲಾನಯನಕ್ಕೆ ಪ್ರೋತ್ಸಾಹ ದೊರೀತದ. ವೈಜ್ಞಾನಿಕ ಆವಿಷ್ಕಾರಗಳಾಗಿರ್ತಕ್ಕಂಥ ದಿಕ್ಸೂಚಿ ಆಗಿರ್ಬೋದು, ಸಿಡಿಮದ್ದು, ಆಸ್ಟ್ರೋಲೋಬ್ ಅಂತೇಳಿ ಕರಿತೀವಿ. ಸೊ ಅದು ಕೂಡ ಪಾತ್ನರಲ್ಲಿ ಒಂದು ಕಾರಣ ಆಗ್ತದೆ. ಇನ್ನು ಮುಖ್ಯವಾಗಿ 2ನೇ ಪ್ರಶ್ನೆ ಬಂದಾಗ ಇದೇ ಅಧ್ಯಾಯದಲ್ಲಿ, ಸೊ ಮಾರ್ತಾಂಡವರ್ಮನ ಸಾಧನೆ ಅಂತ ಹೇಳಿದ ಅಥವಾ ಡಚ್ಚರನ್ನು ನಿಯಂತ್ರಿಸಿದನು ಹೇಗೆ ಅಂತೇಳಿ ಕೇಳ್ಬೋದು. ಸೊ ವೈನಾಡ್ ಸಂಸ್ಥಾನವನ್ನು ಆಳ್ವಿಕೆ ಮಾಡ್ತಾನೆ, ಆಮೇಲೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ, ಆಮೇಲೆ ಮೆಣಸು ಬೆಳೀತಕ್ಕಂಥ ಒಂದು ಪ್ರದೇಶಗಳನ್ನು ಕೈವಶ ಮಾಡಿಕೊಳ್ತಾನೆ. ಆಮೇಲೆ 2 ಏನಂತಂದ್ರೆ ಸಂಸ್ಥಾನಗಳು ನಡುಮಂಗಡ ಕೊಟ್ಟಾರಕ ಅಂತೇಳಿ ಅವುಗಳನ್ನು ವಶಪಡಿಸಿಕೊಳ್ತಾನೆ. ಸೊ ವೈನಾಡ ಅಂತಕ್ಕಂಥದ್ದು ಮುಂದೆ ತಿರುವಾಂಕೂರು ರಾಜ್ಯವಾಗ್ತದೆ. ಇನ್ನು ಕೊಚ್ಚಿ ಅಂತಕ್ಕಂಥದ್ದು ವಿಶ್ವ ವ್ಯಾಪಾರ ಕೇಂದ್ರವಾಗ್ತದೆ. ಸೊ ಟೋಟಲಾಗಿ ಇಲ್ಲಿ ಡಚ್ಚರನ್ನು ಏನು ಮಾಡ್ತಾನೆ ಅಂತಂದ್ರೆ ಶರಣಾಗುವಂತೆ ಮಾಡ್ತಾನೆ. ಯಾರಂತಂದ್ರೆ ಮಾರ್ತಾಂಡವರ್ಮ. 3ನೇ ಪ್ರಶ್ನೆ, ಸೊ ಇದೇ ಒಂದು ಅಧ್ಯಾಯದಲ್ಲಿ ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಕೇಳ್ತಕ್ಕಂಥದ್ದಿದೆ. ಅದಕ್ಕೆ ಕಾರಣಗಳು: ದಸ್ತಕಗಳ ದುರುಪಯೋಗ ಆಗ್ತದೆ, ಅನುಮತಿ ಇಲ್ಲದೆ ಕೋಟೆ ದುರಸ್ತಿ ಆಗ್ತದೆ, ಕಪ್ಪು ಕೋಣೆ ದುರಂತ ಆಗ್ತದೆ. ಸೊ ನವಾಬನ ವಿರೋಧಿಗಳನ್ನು ಇಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದ್ರೆ ಸೆಳೆದುಕೊಳ್ತಾರೆ. ಅಷ್ಟೇ ಇಲ್ಲಿ ಏನಪ್ಪ ಅಂದ್ರೆ ಮೀರ್ ಜಾಫರ್ ಇಲ್ಲಿ ತಟಸ್ಥವಾಗಿರ್ತಾನೆ. ಸೊ ಇದಿಷ್ಟು ಕಾರಣಗಳು ಬರೀಬೇಕು. ಇನ್ನು ಪರಿಣಾಮಗಳನ್ನು ಕೇಳಿದಾಗ ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಸೊ ಕಂಪನಿಗೆ ಬಂಗಾಳದಲ್ಲಿ ವ್ಯಾಪಾರದ ಹಕ್ಕು ದೊರೀತದೆ. ಸೊ ಅಷ್ಟೇ ಅಲ್ಲದೆ ನವಾಬನಿಂದ ಕಂಪನಿಗೆ 17 ಕೋಟಿ 70 ಲಕ್ಷ ರೂಪಾಯಿ ದೊರೀತದೆ. ಅನೈಕ್ಯತೆಯ ಸಂಘಟನೆ ಅಂತಕ್ಕಂಥದ್ದು ಪ್ರದರ್ಶನ ಮಾಡ್ತದೆ ಭಾರತೀಯರದ್ದು. ಮೀರ್ ಜಾಫರ್ ಒಂದು ಬ್ರಿಟಿಷರ ಕೈಗೊಂಬೆ ಆಗ್ತಾನೆ. ಇದಿಷ್ಟು ಪ್ಲಾಸ್ಟಿಕ್ ಕದನ ಬರೀಬೇಕು. ಇನ್ನು ಬಕ್ಸರ್ ಕದನ ಬಂದಾಗ ಇಲ್ಲಿ ನೋಡೋದಾದ್ರೆ ಇಲ್ಲಿ ಪರಿಣಾಮಗಳನ್ನು ಕೇಳ್ತಾರೆ. ಸೊ ಇಲ್ಲಿ ದಿವಾನಿ ಹಕ್ಕು ಅಂತಕ್ಕಂಥದ್ದು ಕಂಪ್ನಿಗೆ ದೊರೀತದೆ. ಸೊ 2ನೇ ಶಾ ಆಲಂ ದಿವಾನಿ ಹಕ್ಕನ್ನು ಕೊಡ್ತಾನೆ. 2ನೇ ಶಾ ಆಲಂನಿಗೆ ಏನಪ್ಪ ಅಂದ್ರೆ ವಾರ್ಷಿಕ 26 ಲಕ್ಷ ರೂಪಾಯಿ ಪಡೆದುಕೊಳ್ತಾನೆ. ಈ ಬಂಗಾಳದ ಹಕ್ಕನ್ನು ಇಲ್ಲಿ ಸಂಪೂರ್ಣವಾಗಿ ಬಿಟ್ಟುಕೊಡ್ತಾನೆ. ಇನ್ನು ಹೌದ್ರ ನವಾಬನಾಗಿರ್ತಕ್ಕಂಥವನು 50 ಲಕ್ಷ ರೂಪಾಯಿ ಯುದ್ಧ ಪರಿಹಾರವಾಗಿ ಬ್ರಿಟಿಷರಿಗೆ ಕೊಡಬೇಕಾಗ್ತದೆ. ಇನ್ನು ಮೀರ್ ಜಾಫರ್ ಕಂಪ್ನಿಗೆ ಮೀರ್ ಜಾಫರ್ನ ಮಗನಿಗೆ ಏನಪ್ಪ ಅಂದ್ರೆ ವಿಶ್ರಾಂತಿ ವೇತನ ಮೇಲೆ ಕೊಡ್ತಾರೆ. ಇಷ್ಟು ಬರೆದ ನಡೀತದೆ. ಇನ್ನು ಅಧ್ಯಾಯ ಅದರೊಳಗೆ ನೋಡೋದಾದ್ರೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳಂತೇಳಿ ಅಲ್ಲಿ ಕೇಳ್ತಕ್ಕಂಥ ಒಂದು ಪ್ರಶ್ನೆಗಳು, ಸಾಧ್ಯತಾ ಪ್ರಶ್ನೆಗಳು ಯಾವತ್ತಂದಾಗ ಭೂಕಂದಾಯ ನೀತಿಯ ಪರಿಣಾಮಗಳು ಯಾವಂತೇಳಿ ಕೇಳ್ತಾರೆ. ಸೊ ರೈತರನ್ನು ಶೋಷಣೆ ಮಾಡ್ತಕ್ಕಂಥ ಜಮೀನ್ದಾರಿ ವರ್ಗದ ಸೃಷ್ಟಿ ಆಗ್ತದೆ ಇಲ್ಲಿ. ಹಾಗಾಗಿ ರೈತರು ನಿರ್ಗತಿಕರಾಗ್ತಾರೆ. ಸೊ ಭೂಮಿ ಮಾರಾಟದ ವಸ್ತು ಆಗ್ತದೆ. ಇಲ್ಲಿ ಜಮೀನನ್ನು ಏನು ಮಾಡ್ತಾರೆ ಅಂತಂದ್ರೆ ಪರಿಭಾರೆ ಮಾಡ್ತಾರೆ. ಸೊ ಕೃಷಿ ಕ್ಷೇತ್ರ ಅಂತಕ್ಕಂಥದ್ದು ವಾಣಿಜ್ಯೀಕರಣಗೊಳ್ಳುತ್ತದೆ. ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಒದಗಿಸುವಂತಾಗ್ತದೆ. ಇದು ಬ್ರಿಟನ್ ದೇಶದ ಕೈಗಾರಿಕೆಗಳಿಗೆ. ಇಷ್ಟು ಬರಿಬೇಕು. ಇನ್ನು ಲೇವಾದೇವಿಗಾರರು ಬಲಿಷ್ಠರಾಗ್ತಾರೆ ಅಂಥೇಳಿ. ಇನ್ನು ಶಿಕ್ಷಣದಿಂದಾಗಿರ್ತಕ್ಕಂಥ ಒಂದು ಪರಿಣಾಮಗಳು ಅದು ಭಾರತೀಯರ ಮೇಲೆ. ಸೊ ವೈಜ್ಞಾನಿಕತೆ, ಆಧುನಿಕತೆ ಅಂತಕ್ಕಂಥ ಆಲೋಚನೆಗಳು ಭಾರತೀಯರಲ್ಲಿ ಬೆಳೀತದೆ. ಸ್ಥಳೀಯ ಭಾಷೆ ವಿಕಸನಗೊಳ್ತದೆ. ಆಮೇಲೆ ಭಾರತೀಯರಲ್ಲಿ ಏಕತೆ ಅಂತಕ್ಕಂಥ ಬೆಳೀತದೆ. ಇನ್ನು ಒತ್ತ ಪತ್ರಿಕೆಗಳು ಏನಾಗ್ತಾವೆ ಅದರಲ್ಲಿ ಹುಟ್ಕೊಳ್ತವೆ. ಸೊ ಬ್ರಿಟಿಷರ ನೀತಿಗಳನ್ನು ವಿಮರ್ಶೆ ಅಂತಕ್ಕಂಥದ್ದಲ್ಲಿ ಈ ಒಂದು ಪತ್ರಿಕೆಗಳಲ್ಲಿ ಆಗ್ತದೆ. ಇನ್ನು ವಿದೇಶಿಯರ ಚಿಂತನೆಗಳು ಭಾರತೀಯರಲ್ಲಿ ನಾವೀನ್ಯತೆಯನ್ನು ತರ್ತವೆ. ಸೊ ಜಗತ್ತಿನ ಒಂದು ಚಳವಳಿಯು ಕೂಡ ಪ್ರಭಾವವನ್ನು ಬೀರ್ತವೆ. ಆಮೇಲೆ ನಮ್ಮ ಒಂದು ಶ್ರೀಮಂತ ಸಂಸ್ಕೃತಿ ಪರಂಪರೆ ಅಂತಕ್ಕಂಥದ್ದು ಭಾರತೀಯರಿಗೆ ತಿಳಿತದೆ. ಇಷ್ಟು ಬರೆದ್ರೆ ನಡೀತದೆ. ಇನ್ನು ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಪ್ರಶ್ನೆ ನೋಡೋದಾದ್ರೆ 1919ರ ಭಾರತ ಸರ್ಕಾರ ಕಾಯ್ದೆಯ ಲಕ್ಷಣಗಳೇನು ಅಂಥೇಳಿ ಇಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ ಕಾಯ್ದೆಗಳಲ್ಲಿ ಬಂದಾಗ. ಸೊ ನೋಡಿರಿ, ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರ ಕೊಡ್ತಕ್ಕಂಥದ್ದು. ಆಮೇಲೆ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ಸ್ಥಾಪನೆ, ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶ, ಒಬ್ಬ ಹೈಕಮಿಷನ್ ಭಾರತಕ್ಕೆ ಇರಬೇಕಂತೇಳಿ ನೇಮಕ ಮಾಡ್ತಾರೆ. ಸ್ವಯಂ ಆಡಳಿತಗಳ ಸ್ಥಳೀಯ ಸಂಸ್ಥೆಗಳಿಗೆ ಅಭಿವೃದ್ಧಿ, ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟನ್ನು ಇಲ್ಲಿ ಬೇರ್ಪಡಿಸ್ತಾರೆ. ಸೊ ಪ್ರತ್ಯೇಕ ಒಂದು ಚುನಾವಣಾ ಮತಗಟ್ಟೆಯ ವ್ಯವಸ್ಥೆಯನ್ನು ಮುಸ್ಲಿಮರಿಗೆ ಕೊಡ್ತಾರೆ. ಇದಿಷ್ಟು ಬರೀಬೇಕು. ಇನ್ನು 1935ರ ಭಾರತ ಸರ್ಕಾರ ಕಾಯ್ದೆ ನಿಬಂಧನೆಗಳು ಹಿಂಗೆ ಕೇಳ್ಬೋದು. ಅಥವಾ 1935ರ ಭಾರತ ಸರ್ಕಾರ ಕಾಯ್ದೆಯು ಭಾರತ ಸಂವಿಧಾನ ರಚನೆಗೆ ಬುನಾದಿ ಇದ್ದಂತೆ ಇದನ್ನು ಸಮರ್ಥಿಸಬೇಕು. ಸೊ ಇಲ್ಲಿ ಇಂಪಾರ್ಟೆಂಟ್ ಅಂತೇಳಿ ಹಾಕಿದ್ದೀನಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಭಾರತ ಸಂವಿಧಾನ ರಚನೆಗೆ ಬುನಾದಿ ಆಗಿರ್ತದೆ. ಸೊ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸರ್ಕಾರ ರಚಿಸಲು ಅವಕಾಶ ಆಗಿರ್ತದೆ. ಅಖಿಲ ಭಾರತ ಒಕ್ಕೂಟ ಒಂದು
ರಚನೆ ಆಗ್ತದೆ. ಕೇಂದ್ರದಲ್ಲಿ ದೇಶ ಸರ್ಕಾರ ಸ್ಥಾಪನೆ ಆಗ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಸ್ಥಾಪನೆ ಆಗ್ತದೆ. ಅದೇ ರೀತಿ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿ ರದ್ದಾಗ್ತದೆ. ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನು ಕೊಡಲಾಗ್ತದೆ. ಭಾರತದಲ್ಲಿ ಫೆಡರಲ್ ಕೋರ್ಟ್ ಅಂತಕ್ಕಂಥದ್ದು ಸ್ಥಾಪನೆ ಆಗ್ತದೆ. ನೆಕ್ಸ್ಟ್ ಅಧ್ಯಾಯ ಯಾವುದಪ್ಪ ಅಂದ್ರೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. ಇಲ್ಲಿ 3 ಅಂಕದ ಬಂದಾಗ ಇಲ್ಲಿ ಒಂದು ಪ್ರಶ್ನೆ ಏನು ಮಾಡ್ತಾರೆ ಅಂತಂದ್ರೆ ಕೇಳ್ತಾರೆ. ಹಾಗಾಗಿ ಇಲ್ಲಿ ಸಮಾಜ ಸುಧಾರಕರು ಕೊಟ್ಟಿದ್ದೀನಿ ನೋಡ್ರಿ. ಸಮಾಜ ಸುಧಾರಕರ ಬೋಧನೆ ಆಗಿರ್ಬೋದು, ಹೋರಾಟ ಆಗಿರ್ಬೋದು, ಹೌದಾ, ಯಾವುದೇ ಕೇಳಿದ್ರು ಕೂಡ ಸೊ ಈ ಒಂದು ಅಂಶಗಳನ್ನ ಇಲ್ಲಿ ಬರೀತಕ್ಕಂಥದ್ದು. ಏಕದೇವತಾರಾಧನೆಗೆ ಒತ್ತನ್ನು ಕೊಡ್ತವೆ. ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಆಗಿರ್ಬೋದು. ಅರ್ಥಹೀನ ಆಚರಣೆಗಳಿಗೆ ವಿರೋಧ ಮಾಡ್ತವೆ. ಸ್ತ್ರೀ ಪುರುಷರ ಸಮಾನತೆಯನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತವೆ. ಮೂಢನಂಬಿಕೆಗಳಿಗೆ ವಿರೋಧವನ್ನು ವ್ಯಕ್ತಪಡಿಸ್ತವೆ. ಆಮೇಲೆ ವಿವಾಹಕ್ಕೆ ಪ್ರೋತ್ಸಾಹವನ್ನು ಕೊಡ್ತವೆ. ಜಾತಿ ಪದ್ಧತಿಗೆ ವಿರೋಧವನ್ನು ಮಾಡ್ತವೆ. ಬಾಲ್ಯ ವಿವಾಹಕ್ಕೆ ವಿರೋಧವನ್ನು ಮಾಡ್ತವೆ. ಸೊ ಯಾವುದೇ ಒಂದು ಸಮಾಜ ಕೇಳಿದಾಗ ಇಷ್ಟು ಅಂಶಗಳನ್ನ ಏನು ಮಾಡಿರ್ತಂದ್ರೆ ಬರೀರಿ. ಇನ್ನು 10ನೇ ಪ್ರಶ್ನೆ ಕೇಳಿದಾಗ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಜಾರಿಗೆ ತಂದ ಸುಧಾರಣೆ ಕಾರ್ಯಕ್ರಮಗಳು ಯಾವುವು ಅಂತೇಳಿ. ಸೊ ಧರ್ಮ ಪರಿಪಾಲನಾ ಯೋಗಂ ಅಂತಕ್ಕಂಥದ್ದು 1903ರಲ್ಲಿ ಸ್ಥಾಪನೆ ಆಗ್ತದೆ. ಹಿಂದುಳಿದ ಒಂದು ವರ್ಗಗಳ ಸಬಲೀಕರಣಕ್ಕಾಗಿ ಪ್ರಯತ್ನವನ್ನು ಮಾಡ್ತದೆ. ಮಾನವ ಘನತೆಯಿಂದ ಬದುಕುವ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತದೆ. ಇಲ್ಲಿ ಸಾಧನೆಗೆ ಶಿಕ್ಷಣವೇ ಸರಿಯಾದ ಮಾರ್ಗವಂತೇಳಿ ಹೇಳ್ತದೆ. ಸೊ ಶಿವ ದೇವಾಲಯ ಪ್ರವೇಶ ಚಳವಳಿಯನ್ನು ಮಾಡ್ತದೆ. ಗುರುವಾಯೂರು ದೇವಾಲಯ ಪ್ರವೇಶ ಚಳವಳಿಯನ್ನು ಕೂಡ ಪ್ರಾರಂಭ ಮಾಡ್ತದೆ. ಸೊ ಇಲ್ಲಿ ಕೊನೆಯದಾಗಿ ಒಂದೇ ಒಂದು ಪಾಯಿಂಟ್ ಏನಂತಂದ್ರೆ ಮಾನವ ಕುಲಕ್ಕೆ ಒಂದೇ ಕುಲ ಜಾತಿ ದೇವರು ಅಂತೇಳಿ. ಸೊ ಎಷ್ಟು ಬರೀಬೇಕು. ಇನ್ನು ಪೆರಿಯಾರ್ ಅಂತಕ್ಕಂಥವ್ರು ಅದರ ಇಲ್ಲಿ ನೋಡೋದಾದ್ರೆ ಬ್ರಾಹ್ಮಣೇತರ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಜಸ್ಟಿಸ್ ಪಾರ್ಟಿ ಅಂತಕ್ಕಂಥದ್ದನ್ನು ಮುನ್ನಡೆಸ್ತಾರೆ. ಬ್ರಾಹ್ಮಣೇತರಿಗೆ ಸರ್ಕಾರಿ ರಂಗದಲ್ಲಿ ಆದ್ಯತೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಇನ್ನು ಆತ್ಮಗೌರವ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಸೊ ತಮಿಳು ದ್ರಾವಿಡ ಭಾಷೆ ಅಂತಕ್ಕಂಥದ್ದಕ್ಕೆ ಜಾಸ್ತಿ ಮಹತ್ವವನ್ನು ಕೊಡ್ತಾರೆ. ಅಸ್ಪೃಶ್ಯರಿಗೆ ದೇವಾಲಯ ಪ್ರವೇಶ ಪ್ರತಿಪಾದನೆಯನ್ನು ಮಾಡ್ತಾರೆ. ರಿವೋಲ್ಟ್ ಅಂತಕ್ಕಂಥ ಪತ್ರಿಕೆಯನ್ನು ಇಲ್ಲಿ ಪ್ರಾರಂಭ ಮಾಡ್ತಾರೆ. ಯಾರು ಅಂತಂದ್ರೆ ಪೆರಿಯಾರ್ ಅಂತಕ್ಕಂಥವ್ರು. ಇನ್ನು ನೆಕ್ಸ್ಟ್ ಅಧ್ಯಾಯ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂಥೇಳಿ. ಅಲ್ಲಿ ಕೇಳ್ತಕ್ಕಂಥ ಅತಿ ಹೆಚ್ಚು ಕೇಳಿರ್ತಕ್ಕಂಥದ್ದು ಅಂತಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಯ ಕಾರಣಗಳಂತೇಳಿ. ಸೊ ನಾಯಕತ್ವ ಕೊರತೆ ಇತ್ತು, ಒಗ್ಗಟ್ಟಿನ ಕೊರತೆ ಇತ್ತು, ಶಸ್ತ್ರಾಸ್ತ್ರಗಳ ಕೊರತೆ ಇತ್ತು, ಸೈನಿಕರ ಲೂಟಿ ಮಾಡ್ತಾಯಿದ್ರು, ದರೋಡೆ ಮಾಡ್ತಾಯಿದ್ರು, ಮಾರ್ಗದರ್ಶನದ ಕೊರತೆ ಇತ್ತು, ಸೊ ನೈಪುಣ್ಯ ಮತ್ತು ತಂತ್ರಜ್ಞಾನದ ಕೊರತೆ ಇತ್ತು. ಸೊ ಇನ್ನೂ ಅನೇಕ ಒಂದು ಕೊರತೆಗಳೇನಪ್ಪ ಅಂದರೆ ಭಾರತೀಯರಲ್ಲಿದ್ದು, ಆ ಕಾರಣಕ್ಕಾಗಿ ವಿಫಲತೆ ಆಯಿತು ಅಂತೇಳಿ ಬರೀಬೇಕು. ಇನ್ನು ಸಂಗ್ರಾಮದ ಒಂದು ಪರಿಣಾಮಗಳಂತೇಳಿ ಕೇಳ್ಬೋದು. ಕಂಪನಿಯ ಒಂದು ಆಡಳಿತ ಅಂತ್ಯಗೊಳ್ತದೆ. ಈಸ್ಟ್ ಇಂಡಿಯಾ ಕಂಪನಿದ್ದು ಕಾನೂನಿನ ಮುಂದೆ ಎಲ್ಲರ ಸಮಾನತೆ ಅಂತಕ್ಕಂಥದ್ದು. ರಾಣಿಯ ಒಂದು ನೇರ ಆಡಳಿತ ಇಲ್ಲಿ ಭಾರತದ ಹೋಗ್ತದೆ. ಇನ್ನು ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಉತ್ತಮ ಆಡಳಿತ ಭರವಸೆಯನ್ನು ಕೊಡ್ತಾರೆ. ಸೊ ಗವರ್ನರ್ ಹುದ್ದೆ ರದ್ದಾಗ್ತದೆ. ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿ ಆಗ್ತದೆ. ವೈಸ್ರಾಯ್ ಹುದ್ದೆ ಜಾರಿಗೆ ಬರ್ತದೆ. ಇನ್ನು ನೋಡೋದಾದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳು ಯಾವುವು ಅಂಥೇಳಿ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಸೊ ಗೃಹ ಕೈಗಾರಿಕೆಗಳು ನಾಶ ಆಗ್ತವೆ. ಇನಾಮ್ ಭೂಮಿ ವಶವಾಗ್ತದೆ. ನಿರುದ್ಯೋಗ ಸಮಸ್ಯೆ, ಅಧಿಕ ತೆರಿಗೆ ಆಗಿರ್ಬೋದು, ಕಾರ್ಮಿಕರು ನಿರ್ಗತಿಕರಾಗ್ತಾರೆ, ರೈತರ ಶೋಷಣೆ ಆಗ್ತದೆ. ಆಮೇಲೆ ಇಂಗ್ಲೆಂಡ್ ಅಂತಕ್ಕಂಥದ್ದು ಇಲ್ಲಿ ಒಂದು ಕೈಗಾರಿಕೆಗಳ ಕಾರ್ಯಾಗಾರವಾಗ್ತದೆ ಅಂತೇಳಿ ಬರೀಬೇಕು. ವಿದೇಶಾಂಗ ನೀತಿ ಮತ್ತು ಜಾಗತಿಕ ಸವಾಲುಗಳು ಅಂತಕ್ಕಂಥ ಅಧ್ಯಾಯದಲ್ಲಿ ಬಂದಾಗ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ಪಟ್ಟಿ ಮಾಡಬೇಕು ಅಂಥೇಳಿ. ಇಲ್ಲಿ ವಸಾಹತುಶಾಹಿತ್ಯಕ್ಕೆ ವಿರೋಧ, ಸಾಮ್ರಾಜ್ಯಶಾಹಿತ್ಯಕ್ಕೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ಅಲಿಪ್ತ ನೀತಿಗೆ ಪ್ರತಿಪಾದನೆ, ಆಫ್ರಿಕಾ ಮತ್ತು ಏಷ್ಯಾ ಒಂದು ರಾಷ್ಟ್ರಗಳ ಪ್ರಗತಿಗೆ ಮೊದಲ ಆದ್ಯತೆ, ನಿಶಸ್ತ್ರೀಕರಣಕ್ಕೆ ಬೆಂಬಲ, ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಬೆಂಬಲ ಅಂತಕ್ಕಂಥದ್ದು. ಇನ್ನು ಮಾನವ ಹಕ್ಕುಗಳ ಒಂದು ಸಂರಕ್ಷಣೆಯಲ್ಲಿ ಸೊ ಭಾರತ ಹೇಗೆ ಪ್ರಯತ್ನ ಮಾಡ್ತಾಯಿದೆ ಅಂತೇಳಿ ಇದನ್ನು ಕೂಡ ಕೇಳ್ತಕ್ಕಂಥದ್ದಿದೆ. ಸೊ ಇಲ್ಲಿ ಮೂಲಭೂತ ಹಕ್ಕುಗಳನ್ನು ಏನು ಮಾಡ್ತಾಯಿದೆ ಅಂತಂದ್ರೆ ನಮೂದಿಸ್ತಾ ಇದೆ. ಇನ್ನು ಮಾನವ ಹಕ್ಕುಗಳಿಗೆ ಬೆಂಬಲವನ್ನು ಮತ್ತು ಪ್ರತಿಪಾದನೆಯನ್ನು ಕೊಡ್ತಾ ಇದ್ದ, ಜನಾಂಗೀಯ ಹತ್ಯೆ ಮತ್ತು ಶೋಷಣೆಗೆ ವಿರೋಧವನ್ನು ಮಾಡ್ತಾ ಇದ್ದ, ಮಾನವ ಹಕ್ಕುಗಳ ಆಯೋಗವನ್ನು ರಚನೆ ಮಾಡಿದ್ದ. ಆಮೇಲೆ ಈ ವಸಾಹತುಶಾಹಿ ಮತ್ತು ಸಾಮ್ರಾಜ್ಯಶಾಹಿ ನೀತಿಗಳಿಗೆ ವಿರೋಧವನ್ನು ಮಾಡ್ತಕ್ಕಂಥದ್ದು. ಆಮೇಲೆ ಮಕ್ಕಳ ಮಾರಾಟ ಆಗಿರ್ಬೋದು, ಸ್ತ್ರೀ ಒಂದು ಶೋಷಣೆಗೆ ವಿರೋಧವನ್ನು ಮಾಡ್ತಾಯಿದ್ದ. ಇನ್ನು ಅನೇಕ ಅಂಶಗಳನ್ನು ಕೊಟ್ಟಿದ್ದೇನೆ. ಸೊ ಇಲ್ಲಿ ನೀವು ನೋಡ್ಕೊಳ್ಬೋದು. ಇನ್ನು ಭಯೋತ್ಪಾದನೆ ನಿಗ್ರಹಕ್ಕೆ ಒಂದು ಭಾರತದ ಕ್ರಮಗಳೇನು ಅಂತೇಳಿದ, ರಾಷ್ಟ್ರೀಯ ತನಿಖಾ ದಳವನ್ನು ರಚನೆ ಮಾಡಿದ್ದ, ವಿಶೇಷ ಪರಿಣಿತಿ ಪಡೆಯನ್ನು ರಚನೆ ಮಾಡಿದ, ಭಯೋತ್ಪಾದನೆ ವಿರುದ್ಧ ಒಂದು ರಕ್ಷಣಾ ಪಡೆಗಳ ಬಳಕೆ ಆಗಿರ್ಬೋದು, ಇಂಟೆಲಿಜೆನ್ಸ್ ಬ್ಯೂರೋ ಅಂತಕ್ಕಂಥದ್ದು ಸ್ಥಾಪನೆ ಮಾಡಿದ, ಗುಪ್ತಚರ ಒಂದು ವ್ಯವಸ್ಥೆಯನ್ನು ಇಲ್ಲಿ ಬಲವರ್ಧನೆ ಮಾಡಿರ್ತಕ್ಕಂಥದ್ದು. ಇನ್ನೊಂದು ರಾವ್ ಅಂತಕ್ಕಂಥ ಒಂದು ಸಂಸ್ಥೆ ಏನೇನು ಮಾಡಿದ್ಪ ಅಂದರೆ ಇಲ್ಲಿ ಸ್ಥಾಪನೆ ಮಾಡಿದ. ನೆಕ್ಸ್ಟ್ ಅಧ್ಯಾಯ ತೆಗೆದುಕೊಂಡಾಗ ದುಡಿಮೆ ಮತ್ತು ಆರ್ಥಿಕ ಜೀವನ ಅಂತೇಳಿ ಬಂದಾಗ 17ನೇ ಪ್ರಶ್ನೆ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, 3 ಅಂಕದ್ದು. ನಿರುದ್ಯೋಗ ಸಮಸ್ಯೆಗೆ ಕಾರಣಗಳಂತೇಳಿ ಇಲ್ಲಿ ಜನಸಂಖ್ಯೆ ಸ್ಫೋಟ ಆಗಿರ್ಬೋದು, ಶ್ರಮ ವಿಭಜನೆ, ಅನಕ್ಷರತೆ, ಬಂಡವಾಳದ ಕೊರತೆ ಆಗಿರ್ಬೋದು, ಬಡತನ ಆಗಿರ್ಬೋದು, ಯಂತ್ರಗಳ ಬಳಕೆ, ಸಾಮಾಜಿಕ ಅಸಮಾನತೆ, ಇವೆಲ್ಲವೂ ಕೂಡ ಏನಂತಂದ್ರೆ ನಿರುದ್ಯೋಗವನ್ನು ಹೆಚ್ಚಿಗೆ ಮಾಡ್ತವೆ. ಇನ್ನು ಪರಿಹಾರ ಏನು ಮಾಡ್ಬೋದು ಅಂತಂದಾಗ ಕೃಷಿ ಅಭಿವೃದ್ಧಿ ಮಾಡಬೇಕು, ಕೈಗಾರಿಕೆಗಳ ಅಭಿವೃದ್ಧಿ ಮಾಡಬೇಕು, ಶೈಕ್ಷಣಿಕ ಸುಧಾರಣೆ ಆಗಿರ್ಬೋದು, ಪಂಚವಾರ್ಷಿಕ ಯೋಜನೆ ಜಾರಿ ಆಗಿರ್ಬೋದು, ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರಬೇಕು, ತಾಂತ್ರಿಕ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ಉದ್ಯೋಗ ಖಾತ್ರಿ ಯೋಜನೆಗಳನ್ನು ಕೊಡ್ತಕ್ಕಂಥದ್ದು. ಇನ್ನು ನಿರುದ್ಯೋಗ ಸಮಸ್ಯೆಯ ಪರಿಣಾಮಗಳೇನು ಕೇಳ್ಯಾರ. ಸೊ ಇಲ್ಲಿ ಬಡತನ ಉಂಟಾಗ್ತದೆ, ಅನಾರೋಗ್ಯ, ಭ್ರಷ್ಟಾಚಾರ,
ಕುಟುಂಬಗಳ ಜಗಳ ಆಗಿರ್ಬೋದು, ಮೋಸ, ವಂಚನೆ, ಕಳ್ಳತನ, ಸೋಯಲು ಕೂಡ ಪರಿಣಾಮಗಳು. ಇನ್ನು ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಯಾವುದಪ್ಪ ಅಂದ್ರೆ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸ. ಇದು ನಾಳೆ ನಡೀತಕ್ಕಂಥ ಎಕ್ಸಾಮ್ನಲ್ಲಿ ಇದು ಬಂದೇ ಬರ್ತದೆ. ಇಲ್ಲಿ ನೋಡೋದಾದ್ರೆ ಸಂಘಟಿತ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಇವರು ಸರ್ಕಾರಿ ವಲಯದಲ್ಲಿ ಬರ್ತಾರೆ, ಇವರು ಖಾಸಗಿ ವಲಯದಲ್ಲಿ ಬರ್ತಾರೆ. ಇನ್ನು ಇವರು ಏನಪ್ಪ ಅಂದ್ರೆ ಕಾನೂನು ಕಾಯ್ದೆಗಳಿಗೆ ಬದ್ಧತೆಯಿಂದ ಇರ್ತಾರೆ, ಇವ್ರಿಗೆ ಯಾವುದೇ ರೀತಿಗೆ ಇರ್ತಕ್ಕಂಥ ಕಾನೂನುಗಳು ಇರುವುದಿಲ್ಲ. ಇನ್ನು ನಿಗದಿತ ವೇತನ ಇರ್ತದೆ, ಸೊ ಇಲ್ಲಿ ನಿಗದಿತ ವೇತನ ಇರೋಂಗಿಲ್ಲ. ಇನ್ನು ವೇತನ ಸೌಲಭ್ಯ ಅಂತಕ್ಕಂಥದ್ದು ಇರ್ತದೆ, ಇವರಿಗೆ ವೇತನ ಸೌಲಭ್ಯ ಅಂತಕ್ಕಂಥದ್ದು ಇರೋಂಗಿಲ್ಲ. ಇನ್ನು ಅಧಿಕಾರದ ಏನೇ ಶ್ರೇಣಿ ಅಂತಕ್ಕಂಥದ್ದು ಇರ್ತದೆ ಸಂಘಟಿತ ಕಾರ್ಮಿಕರಲ್ಲಿ, ಸೊ ಇವರಿಗೆ ಅಸಂಘಟಿತ ಕಾರ್ಮಿಕರಲ್ಲಿ ಯಾವುದೇ ಏನೇ ಶ್ರೇಣಿ ಇರುವುದಿಲ್ಲ. ವೈದ್ಯಕೀಯ ಸೌಲಭ್ಯಗಳು ಇರ್ತವೆ, ಸೊ ಇವರಿಗೆ ವೈದ್ಯಕೀಯ ಸೌಲಭ್ಯಗಳು ಇರೋದಿಲ್ಲ. ಸೊ ಈ ರೀತಿ ಏನಪ್ಪ ಅಂದ್ರೆ ಅನೇಕ ಒಂದು ವ್ಯತ್ಯಾಸಗಳನ್ನು ಕೊಟ್ಟಿದ್ದೇನೆ, ಅದನ್ನು ನೀವು ನೋಡ್ಕೊಳ್ಬೋದು. ಇನ್ನು ಅದೇ ರೀತಿ ಭಾರತದ ಅರಣ್ಯ ಸಂಪತ್ತು ಬಂದಾಗ ಏನು ಕೇಳ್ಬೋದು ತಂದಾಗ ಇಲ್ಲಿ 3 ಅಂಕದ ಪ್ರಶ್ನೆಯನ್ನು ಅರಣ್ಯದ ಮಹತ್ವ ಕೇಳ್ತಾರೆ. ಸೊ ಇಲ್ಲಿ ಏನು ಕೇಳ್ತಾರೆ ಅಂತಂದ್ರೆ ಮಾನವ ಮತ್ತು ಪರಿಸರಕ್ಕೆ ಅರಣ್ಯಗಳು ಬಹು ಉಪಯುಕ್ತ ಹೇಗೆ ಅಂತೇಳಿ ಒಂದು ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ಶುದ್ಧ ವಾಯು ಮತ್ತು ಆಹಾರವನ್ನು ನೀಡ್ತವೆ, ಸೊ ಉತ್ತಮ ಮಳೆ ಆಗಿರ್ಬೋದು, ಮಣ್ಣಿನ ಸವೆತ ನಿಯಂತ್ರಣ ಮಾಡ್ತವೆ, ಸಸ್ಯಗಳ ಒಂದು ಆಗರವಾಗಿರ್ತವೆ, ಪ್ರವಾಸಿ ತಾಣಕ್ಕೆ ಹೆಸರಾಗಿರ್ತವೆ, ಉದ್ಯೋಗ ಅವಕಾಶಗಳನ್ನು ಕೊಡ್ತವೆ. ಸೊ ಈ ರೀತಿ ಏನಂತಂದ್ರೆ ನೀವು ಅರಣ್ಯಗಳ ಮಹತ್ವವನ್ನು ಬರೀಬೋದು. ಇನ್ನು ಅರಣ್ಯನಾಶಕ್ಕೆ ಕಾರಣ ಮತ್ತು ನಿಯಂತ್ರಣ ವಿಧಾನಗಳಂತೇಳಿ, ಸೊ ಮೊದಲಿಗೆ ಕಾರಣಗಳನ್ನು ನೋಡಿದಾಗ ಕಾಡಿಗೆ ಆಗಿರ್ಬೋದು, ಕಳ್ಳ ಸಾಗಾಣಿಕೆ, ಮರಗಳಿಗೆ ರೋಗ, ರಸ್ತೆ ರೈಲು ಮಾರ್ಗಗಳ ನಿರ್ಮಾಣ, ಅತಿಯಾದ ಮೇಯಿಸುವಿಕೆ, ಗಣಿಗಾರಿಕೆ, ನಗರೀಕರಣ ಅಂತೇಳಿ ಬರೀಬೋದು. ಇನ್ನು ನಿಯಂತ್ರಣ ಕ್ರಮಗಳು ಯಾವ ತಂದಾಗ ಕಾಡ್ಗಿಚ್ಚನ್ನು ನಿಯಂತ್ರಣ ಮಾಡಬೇಕು, ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಣ ಮಾಡಬೇಕು. ಆಮೇಲೆ ಇನ್ನೂ ನೋಡೋದಾದ್ರೆ ಸೊ ಮರಗಳಿಗೆ ರೋಗವನ್ನು ಬರದಂತೆ ನೋಡ್ಕೊಳ್ಳೋದು, ಅದೇ ರೀತಿ ಅತಿಯಾದ ಮೇಯಿಸುವಿಕೆಯನ್ನು ನಿಯಂತ್ರಣ ಮಾಡೋದು, ಗಣಿಗಾರಿಕೆ ನಿಯಂತ್ರಣ, ಯೋಜಿತ ನಗರೀಕರಣ, ಬೀಜ ಹರಡುವುದು, ಗಿಡಗಳನ್ನು ನೆಡುವುದು, ಜನಜಾಗೃತಿ ಅಂತೇಳಿ ಇಷ್ಟು ಬರೆದ್ರೆ ಸಾಕು. ಇನ್ನು ನಿತ್ಯ ಹರಿದ್ವರ್ಣ ಮತ್ತು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳ ನಡುವಿನ ವ್ಯತ್ಯಾಸಗಳೇನು ಅಂತೇಳಿದೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಅರಣ್ಯಗಳಲ್ಲಿ ಬಂದಾಗ. ಇಲ್ಲಿ ಉತ್ತರವನ್ನು ನೋಡೋದಾದ್ರೆ ಸೊ ನಿತ್ಯ ಹರಿದ್ವರ್ಣ ಅರಣ್ಯಗಳು ಕೊಟ್ಟಿದ್ದೇನೆ, ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಅಂತೇಳಿ ಕೊಟ್ಟಿದ್ದೇನೆ. ನಿತ್ಯ ಹರಿದ್ವರ್ಣ ಅರಣ್ಯಗಳು ಸೊ ವಾರ್ಷಿಕವಾಗಿ 250 ಸೆಂಟಿಮೀಟರ್ ಏನಂತಂದ್ರೆ ಮಳೆಯನ್ನು ಪಡಿತವೆ. ಸೊ ಅಂಥ ಪ್ರದೇಶಗಳಲ್ಲಿ ಇವು ಕಂಡು ಬರ್ತವೆ. ಇನ್ನು 75ರಿಂದ 250 ಸೆಂಟಿಮೀಟರ್ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ಕಂಡು ಬರ್ತವೆ. ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಣಿಪುರ, ಸೊ ಈ ಒಂದು ರಾಜ್ಯಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಕೂಡ ಕಂಡು ಬರ್ತವೆ ನಿತ್ಯ ಹರಿದ್ವರ್ಣ ಕಾಡುಗಳು, ವರ್ಷವೆಲ್ಲ ಹರಿತವೆ. ಇನ್ನು ಇವು ಎಲ್ಲಿ ಕಂಡು ಬರ್ತವೆ ಅಂತಂದಾಗ ಭಾರತದ ಅತಿ ವಿಸ್ತಾರವಾದ ಒಂದು ಏನಂತಂದ್ರೆ ವ್ಯಾಪಕವಾಗಿ ಕಂಡು ಬರ್ತಕ್ಕಂಥ ಯಾವತ್ತಂದ್ರೆ ಎಲೆ ಉದುರಿಸುವ ಒಂದು ಮಾನ್ಸೂನ್ ಅರಣ್ಯಗಳು. ಇನ್ನು ನಿರ್ದಿಷ್ಟ ಒಣ ಹವೆಯಲ್ಲಿ ಎಲೆ ಉದುರಿಸ್ತವೆ ಅಂತೇಳಿ ಬರೀಬೇಕು. ಇನ್ನು ಭಾರತದ ಸಾರಿಗೆ ಮತ್ತು ಸಂಪರ್ಕ ಅಂತೇಳಿ ಬಂದಾಗ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 3 ಅಂಕದ ಪ್ರಶ್ನೆ. ಇದು ಎಕ್ಸ್ಟ್ರಾ ಕ್ವಶನಲ್ಲಿ ಕೇಳ್ತಾರೆ. ಅಲ್ಲಿ ನೋಡಿದಾದ್ರೆ GIS GPS ಹೇಗೆ ಭಿನ್ನವಾಗಿದೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಕಾರಣಕ್ಕಾಗಿ ಇಲ್ಲಿ ನೋಡ್ತಾ ಹೋಗೋಣ ಉತ್ತರವನ್ನು. ಸೊ ಮೊದಲಿಗೆ GIS ಅಂತಕ್ಕಂಥದ್ದಿದೆ, ಪೃಥ್ವಿಯ ಮೇಲಿನ ಒಂದು ಅಂಕಿಅಂಶಗಳ ಮತ್ತು ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥದ್ದು, ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಇನ್ನು ಇದು ನೋಡಿದಾಗ GPS ಅನ್ನು ನೋಡಿದಾಗ ಸ್ಥಿರವಾಗಿರುವ ಹಾಗೂ ಚಲಿಸುತ್ತಿರುವ ಯಾವುದೇ ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಸ್ಥಾನವನ್ನು ತಿಳಿಸ್ತಕ್ಕಂಥದ್ದು. ಇನ್ನು GIS ನೋಡಿದಾಗ ಅತಿ ಶೀಘ್ರವಾಗಿ ಅತಿ ಕಡಿಮೆ ಒಂದು ಅವಧಿಯಲ್ಲಿ ಮಾಹಿತಿಯನ್ನು ಕೊಡ್ತವೆ. ಇದು GPS ಅಂತಕ್ಕಂಥದ್ದು ಮಾರ್ಗಸೂಚಿಯಾಗಿ ಅಥವಾ ಪಾತ್ ಫೈಂಡರ್ ಆಗಿ ಕೆಲಸವನ್ನು ಮಾಡ್ತದೆ. ಇನ್ನು GIS ಅಂತಕ್ಕಂಥದ್ದು ನೋಡಿದಾಗ ಸೊ ಭೂಸ್ವರೂಪ, ಭೂಬಳಕೆ, ಮಣ್ಣುಗಳ ಹಂಚಿಕೆ ಇವುಗಳನ್ನು ಬಗ್ಗೆ ತಿಳಿಸಿಕೊಡ್ತದೆ. ಇನ್ನು GPS ಅಂದಾಗ ಅರಣ್ಯ ಆಗಿರ್ಬೋದು, ಪರ್ವತಾಚಾರಣ ಮಾಡೋವರಿಗೆ ಇದು ಅನುಕೂಲವಾಗ್ತದೆ. ಓಕೆ, ನೆಕ್ಸ್ಟು ದೂರ ಸಮಯದ ತಂತ್ರಜ್ಞಾನ ಅಂತಕ್ಕಂಥದ್ದಿದೆ. ಸೊ ಇದನ್ನು ನೀವು ನೋಡ್ಕೊಳ್ಬೋದು. ರಿಮೋಟ್ ಸೆನ್ಸಿಂಗ್ ಅಂತೇಳಿ ಕರಿತೀವಿ. ಚಿತ್ರಗಳ ಮೂಲಕ ನೈಜ ಒಂದು ಚಿತ್ರಗಳು ಸಿಗುತ್ತವೆ, ನಂಬಲಾರ್ಹವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತವೆ. ಅತಿ ಶೀಘ್ರವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಳ್ಬೋದು. ಕಂಪ್ಯೂಟರ್ನಿಂದ ವಿಶ್ಲೇಷಣೆ ಮಾಡ್ಬೋದು ಮಾಹಿತಿಯನ್ನು. ಆಮೇಲೆ ನೈಸರ್ಗಿಕ ವಿಕೋಪಗಳ ಬಗ್ಗೆ ಅಧ್ಯಯನ ಮಾಡ್ಬೋದು. ಅರಣ್ಯ, ಜಲರಾಶಿ, ವಸತಿ ಪ್ರದೇಶ, ಸೊ ಇವುಗಳ ಬಗ್ಗೆ ಏನಪ್ಪ ಅಂದ್ರೆ ವಿಶ್ಲೇಷಣೆಯನ್ನು ಮಾಡ್ಬೋದು. ಇನ್ನು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ನ ಉಪಯೋಗಗಳು ಅಂತೇಳಿ ಕೇಳ್ತಾರೆ. ಸೊ ಪ್ರಾಕೃತಿಕ ವಿಕೋಪಗಳಿಗೆ ಸ್ಪಷ್ಟವಾಗಿರ್ತಕ್ಕಂಥ ಪರಿಹಾರವನ್ನು ತಿಳಿಯಲು, ಇನ್ನು ಪರ್ವತಾಚಾರಣ ಮಾಡೋರಿಗೆ ಮಾರ್ಗ ತಿಳಿಯಲು, ಆಮೇಲೆ ಸೈನಿಕರು, ವೈಮಾನಿಕರಿಗೆ ಏನಪ್ಪ ಅಂದ್ರೆ ಮಾರ್ಗ ತಿಳಿಯಲು, ಸಾರಿಗೆ ಒಂದು ನಿರ್ವಹಣೆಯಲ್ಲಿ ಹೆಚ್ಚು ಬಳಕೆ ಆಗ್ತಾಯಿದೆ. ಗೂಗಲ್ ಮ್ಯಾಪ್ನಂಥ ಒಂದು ದಾರಿ ಬಳಕೆ ಆಗ್ತಾಯಿದೆ. ಸೊ ಮನೆ ಬಾಗಿಲಿಗೆ ಒಂದು ಸೇವೆ ಅಂತಕ್ಕಂಥದ್ದು ಕೊಡ್ತದೆ. ಅದೇ ರೀತಿ ರಸ್ತೆ ಸಾರಿಗೆ ತೊಡಕುಗಳು ಯಾವುದಾವ ಅಂತೇಳಿ ಕೇಳ್ತಾರೆ, ಅಥವಾ ಸಮಸ್ಯೆಗಳು ಯಾವುದಾವ ಅಂತೇಳಿ ಕೇಳ್ತಾರೆ. ಇನ್ನು ಮಳೆಗಾಲದಲ್ಲಿ ಸಂಚಾರಕ್ಕೆ ಅನುಪಯುಕ್ತವಾಗಿರ್ತವೆ, ಪರಿಸರ ಮಾಲಿನ್ಯವಾಗ್ತದೆ, ಅಪಘಾತಗಳು ಆಗ್ತವೆ, ಸೊ ಮಳೆ ಪ್ರವಾಹದಿಂದ ಹಾಳಾಗ್ತವೆ. ಆಮೇಲೆ ನಿರ್ಮಾಣ ಮತ್ತು ನಿರ್ವಹಣೆ ಅಂತಕ್ಕಂಥದ್ದು ಅಸಮರ್ಪಕವಾಗಿ ಕಂಡುಬರ್ತದೆ. ರಸ್ತೆ ಬದಿಯಲ್ಲಿ ಮೂಲಸೌಕರ್ಯಗಳ ಕೊರತೆ ಅಂತಕ್ಕಂಥದ್ದು ಕಂಡುಬರ್ತದೆ. ಇನ್ನು ಅದೇ ರೀತಿ ನೈಸರ್ಗಿಕ ವಿಕೋಪಗಳು ಅಂತಕ್ಕಂಥ ಅಧ್ಯಾಯದಲ್ಲಿ ಯಾವುದೇ ಕೇಳಿ, ಸೊ ಚಂಡಮಾರುತ ಕೇಳಿ, ಪ್ರವಾಹ ಕೇಳಿ, ಕಡಲ ಕೊರತೆ ಕೇಳಿ, ಸೊ ಅದಕ್ಕೆ ಕಾರಣಗಳನ್ನು ಕೇಳಿದಾಗ ಅಧಿಕ ಮಳೆ, ಮೇಘಸ್ಫೋಟ, ಅರಣ್ಯನಾಶ, ನಗರೀಕರಣ, ಅವೈಜ್ಞಾನಿಕ ನೀರಾವರಿ,
ಕೈಗಾರೀಕರಣ, ಆಧುನೀಕರಣ ಅಂತಕ್ಕಂಥ ಅಂಶಗಳನ್ನ ಬರೀಬೇಕು. ಓಕೆ, ನೆಕ್ಸ್ಟು ಭೂಕಂಪ, ಭೂಕುಸಿತ ಅಂತೇಳಿ ಪ್ರಶ್ನೆ ಕೇಳಿದಾಗ ಅದಕ್ಕೆ ಕಾರಣಗಳನ್ನ ಕೇಳಿದಾಗ ಸಾವಯವ, ಹೌದಾ, ಸಾವಯವ ಒಂದು ಪಾಯಿಂಟ್ನಲ್ಲಿ ಕೊಟ್ಟಿದ್ದೇನೆ. ಇನ್ನು ಚಂಡಮಾರುತ ಆಗಿರ್ಬೋದು, ಭೂಕಂಪ ಆಗಿರ್ಬೋದು, ಭೂಕುಸಿತ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಕಡಲ ಕೊರೆತ ಆಗಿರ್ಬೋದು, ಇದರಿಂದ ಆಗತಕ್ಕಂಥ ಪರಿಣಾಮಗಳು. ಸೊ ಎಲ್ಲ ಒಂದು ವಿಷಯಕ್ಕೆ ಒಂದೇ ರೀತಿಯಾಗಿರ್ತಕ್ಕಂಥ ಒಂದು ಉತ್ತರವನ್ನು ನಿಮಗೆ ನೀಡಿದ್ದೇನೆ. ನೋಡಿರಿ, ಅಪಾರ ಸಾವು ನೋವು ಉಂಟಾಗ್ತದೆ, ಆಸ್ತಿ ಪಾಸ್ತಿ ನಷ್ಟ ಉಂಟಾಗ್ತದೆ, ಸಾರಿಗೆ ಸಂಪರ್ಕ ಹಾನಿ, ವಿದ್ಯುತ್ ಸಂಪರ್ಕ ಹಾನಿ, ಸಾಂಕ್ರಾಮಿಕ ರೋಗಗಳು, ಜನಜೀವನ ಅಸ್ತವ್ಯಸ್ತ, ಆರ್ಥಿಕತೆಗೆ ನಷ್ಟ ಅಂತೇಳಿ ಇಷ್ಟು ಅಂಶಗಳನ್ನ ಬರೀಬೇಕು. ಇನ್ನು ಭೂಕಂಪ, ಚಂಡಮಾರುತ, ಪ್ರವಾಹ ಯಾವುದೇ ಕೇಳಿದಾಗ ನಿಯಂತ್ರಣ ಕ್ರಮಗಳು ಯಾವ ಅಂಥೇಳಿ. ಸೊ ಇದಕ್ಕೂ ಕೂಡ ಸಮಾನವಾಗಿರ್ತಕ್ಕಂಥ ಅಂಶ ಅಥವಾ ಉತ್ತರವನ್ನು ನಿಮಗೆ ನೀಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ನೋಡಿರಿ, ವೈದ್ಯಕೀಯ ನೆರವು ಕೊಡಬೇಕು, ಮೊದಲು ಪರಿಹಾರ ಒಂದು ತಂಡದ ಸಿದ್ಧತೆ ಆಗಬೇಕು, ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಅರಣ್ಯನಾಶವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ಗಣಿಗಾರಿಕೆಯನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ಯೋಜಿತ ರೈಲು ಮತ್ತು ರಸ್ತೆ ಮಾರ್ಗವನ್ನು ನಿರ್ಮಾಣ ಮಾಡಬೇಕು, ಅಡ್ಡಗೋಡೆಗಳ ನಿರ್ಮಾಣ ಮಾಡಬೇಕು, ಔಷಧಿಗಳ ಸಿದ್ಧತೆ ಮಾಡಬೇಕು. ಸೊ ಇನ್ನೂ ಅನೇಕ ಅಂಶಗಳದಾವೆ, ಇಲ್ಲಿ ನೀವು ಬರ್ಕೊಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಅಧ್ಯಾಯ ಯಾವುದಪ್ಪ ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಅಂತಕ್ಕಂಥ ಒಂದು ಅಧ್ಯಾಯ ಇದೆ. ಅಲ್ಲೇ ಕೇಳ್ತಕ್ಕಂಥದ್ದು ಏನಂತಂದ್ರೆ ಗ್ರಾಮೀಣ ಅಭಿವೃದ್ಧಿ ಮಹತ್ವ ಅಥವಾ ಪಂಚಾಯತ್ ಅಭಿವೃದ್ಧಿಲಿ ಗ್ರಾಮೀಣ ಅಭಿವೃದ್ಧಿಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಅಂತೇಳಿ. ಸಿಂಪಲ್, ಕೃಷಿ ಅಭಿವೃದ್ಧಿ, ನೀರಾವರಿ ಸೌಲಭ್ಯ, ಮಾರುಕಟ್ಟೆ ಅಭಿವೃದ್ಧಿ, ರಸ್ತೆ ನಿರ್ಮಾಣ, ಸ್ವಚ್ಛತಾ ಕಾರ್ಯಗಳು, ಆರೋಗ್ಯ ಸೌಲಭ್ಯ, ವಸತಿ ಯೋಜನೆಗಳನ್ನು ಕೊಡ್ತಕ್ಕಂಥದ್ದು. ಸೊ ಇನ್ನೂ ಅನೇಕಗಳನ್ನು ಏನಪ್ಪ ಅಂದ್ರೆ ಜನರಲ್ ಆಗಿ ಇಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೀವು ಬರ್ಕೊಳ್ಬೋದು. ಓಕೆ, ಇನ್ನು ಮುಂದಿನ ಪ್ರಶ್ನೆ. ಸೊ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಸಹಾಯ ಸಂಘಗಳ ಪಾತ್ರ ಅಂತೇಳಿ ಕೇಳಿದ್ರೆ, ಸೊ ಉದ್ಯೋಗವನ್ನು ಕೊಡ್ತದೆ, ಸಾಲ ಸೌಲಭ್ಯವನ್ನು ಕೊಡ್ತದೆ, ಮಹಿಳಾ ಸಬಲೀಕರಣ ಆಗ್ತದೆ, ವ್ಯವಹಾರ ಜ್ಞಾನ ತಿಳಿತದೆ, ದುಶ್ಚಟಗಳ ನಿವಾರಣೆ ಆಗ್ತದೆ, ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸ್ತದೆ. ಯಾವುದಂದ್ರೆ ಸ್ವಸಹಾಯ ಸಂಘಗಳು. ಓಕೆ, ನೆಕ್ಸ್ಟು ಗ್ರಾಮೀಣ ಒಂದು ಭಾರತದಲ್ಲಿನ ಆರ್ಥಿಕ ಪರಿಸ್ಥಿತಿಗಳು ವಿವರಿಸಿ ಅಂತೇಳಿದೆ. ಗ್ರಾಮೀಣ ಜನರ ಆರ್ಥಿಕ ಸ್ಥಿತಿ ಅಂತಕ್ಕಂಥದ್ದು ಉತ್ತಮವಾಗಿಲ್ಲ. ಸೊ ಬಡತನ ಹೆಚ್ಚಾಗಿದೆ, ಉದ್ಯೋಗ ಅವಕಾಶಗಳು ಕಡಿಮೆ ಇರ್ತವೆ, ಆದಾಯ ಕಡಿಮೆ, ಅನಕ್ಷರತೆ ಅಂತಕ್ಕಂಥ ಕಂಡು ಬರ್ತದೆ, ಅಪೌಷ್ಟಿಕತೆ, ಇನ್ನೂ ಅನೇಕ ಆರೋಗ್ಯ ಸಮಸ್ಯೆಗಳು ಕಂಡು ಬರ್ತವೆ ಅಂತೇಳಿ ಬರೀಬೋದು. ಓಕೆ, ಇನ್ನು ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಅಂತಕ್ಕಂಥ ಅಧ್ಯಾಯದಲ್ಲಿ ಬಂದಾಗ, ಸೊ ಇಲ್ಲಿ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿಗೆ ಇರ್ತಕ್ಕಂಥ ವ್ಯತ್ಯಾಸ ಅಂತೇಳಿ ಕೇಳ್ತಾರೆ. ಸೊ ಇದು ವೈಯಕ್ತಿಕ ಹಣಕಾಸಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ವ್ಯತ್ಯಾಸಗಳಲ್ಲಿ ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ಇಲ್ಲಿ ನೋಡ್ಕೊಳ್ಬೋದು. ಇನ್ನು ಅದೇ ರೀತಿ ಸಾರ್ವಜನಿಕ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದು ವ್ಯತ್ಯಾಸಗಳನ್ನು ಯಾವ ರೀತಿ ಬರೀಬೇಕು ಅಂತೇಳಿ ನಿಮಗೆ ಕೊಟ್ಟಿದ್ದೇನೆ, ಅದನ್ನ ರೀತಿ ನೋಡ್ಕೊಳ್ಬೋದು. ಓಕೆ, ಇನ್ನು ನೆಕ್ಸ್ಟು ಸಾರ್ವಜನಿಕ ಹಣಕಾಸಿನ ಮಹತ್ವ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ಇಲ್ಲಿ ನೋಟ್ ಮಾಡ್ಕೊಳ್ಬೋದು, ಸಾರ್ವಜನಿಕ ಹಣಕಾಸಿನ ಮಹತ್ವ ಅಂಥೇಳಿ. ಸೊ ನಿಮಗೂ ಯಾವುದು ಈಸಿ ಅನಿಸ್ತವಲ್ಲ ಅವತ್ತು ಏನು ಮಾಡಿರ್ತಂದ್ರೆ ಎಕ್ಸಾಮಲ್ಲಿ ಬರೀತಕ್ಕಂಥದ್ದು. ಇನ್ನು ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು ಯಾವ ಅಂತೇಳಿ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ. ಆ ಕಾರಣಕ್ಕಾಗಿ ಸೊ ಇಲ್ಲಿ ನೋಡೋದಾದ್ರೆ RBI ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಗಳಿಸ್ತಕ್ಕಂಥ ಆದಾಯ ಆಗಿರ್ಬೋದು, ರೈಲ್ವೆ ಒಂದು ಗಳಿಸ್ತಕ್ಕಂಥ ಆದಾಯ, ಅಂಚೆ ದೂರವಾಣಿಗಳ ಆದಾಯ ಆಗಿರ್ಬೋದು, ಸಾರ್ವಜನಿಕ ಉದ್ಯಮಗಳ ಗಳಿಸ್ತಕ್ಕಂಥ ಒಂದು ಲಾಭ, ನಾಣ್ಯ ಮತ್ತು ಟಂಕಶಾಲೆಗಳಿಂದ ಬರುವ ಆದಾಯ. ಸೊ ವಿವಿಧ ರೀತಿಯ ಶುಲ್ಕ ಮತ್ತು ದಂಡಗಳಂತೇಳಿ ಇಷ್ಟು ಬರೀಬೇಕು. ಇನ್ನು ಬ್ಯಾಂಕ್ ವ್ಯವಹಾರಗಳಂತೇಳಿ ಬಂದಾಗ, ಸೊ ಅಲ್ಲಿ ಬ್ಯಾಂಕಿನ ಕಾರ್ಯಗಳಾಗಿರ್ಬೋದು, ಸೇವೆಗಳಾಗಿರ್ಬೋದು, ಲಕ್ಷಣಗಳಾಗಿರ್ಬೋದು, ಅನುಕೂಲಗಳಾಗಿರ್ಬೋದು. ಸೊ ಯಾವುದೇ ಕೇಳಿದಾಗ ಸೊ ಒಂದೇ ರೀತಿಯಾಗಿರ್ತಕ್ಕಂಥ ನಿಮಗೆ ಉತ್ತರವನ್ನು ಇಲ್ಲಿ ಕೊಟ್ಟಿದ್ದೇನೆ. ಸೊ ಅದನ್ನು ಇಲ್ಲಿ ನೋಡ್ಕೊಳ್ಬೋದು. ಸಾಲ ಕೊಡ್ತದೆ, ಠೇವಣಿಗಳನ್ನು ಅಂಗೀಕರಿಸ್ತದೆ, ಹಣವನ್ನು ವರ್ಗಾವಣೆ ಮಾಡ್ತದೆ, ಕ್ರೆಡಿಟ್ ಕಾರ್ಡ್ ಕೊಡ್ತದೆ, ಹೆಸರನ್ನು ಗುರುತಿರ್ತದೆ, ಸರ್ಕಾರದ ಹಣಕಾಸಿನ ವ್ಯವಹಾರಗಳು ನಡೆಸ್ತದೆ, ಆಮೇಲೆ ಭದ್ರತಾ ಕಪಾಟುಗಳನ್ನು ಕೊಡ್ತದೆ, ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡ್ತದೆ. ಸೊ ಇನ್ನೂ ಕೂಡ ಅನೇಕ ರೀತಿಯಿಂದ ಬರಿಬೋದು. ಅಂಚೆ ಕಚೇರಿಗಳು ಸಲ್ಲಿಸುವ ಸೇವೆಗಳು ಯಾವ ಅಂತೇಳಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ, ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥದ್ದಿದೆ. ಆ ಕಾರಣಕ್ಕಾಗಿ ಅಂಚೆ ವಿಮೆ ಕೊಡ್ತದೆ, ಹಣದ ವರ್ಗಾವಣೆ ಮಾಡ್ತದೆ, ಅಂಚೆ ಬ್ಯಾಂಕ್ ಆಗಿರ್ಬೋದು. ಅದೇ ರೀತಿ ನಿವೃತ್ತಿ ವೇತನ ಆಗಿರ್ಬೋದು, ಕಿಸಾನ್ ವಿಕಾಸ್ ಪತ್ರಗಳು, ಆಧಾರ್ ಕಾರ್ಡ್ ಸೇವೆ, ಇತರೆ ಸರ್ಕಾರದ ಸೇವೆಗಳು, ATM ಸೌಲಭ್ಯವನ್ನು ಕೊಡ್ತವೆ. ಇನ್ನು ಬ್ಯಾಂಕ್ ಖಾತೆಯಿಂದ ತೆರೆಯುವ ಒಂದು ವಿಧಾನಗಳನ್ನು ಪಟ್ಟಿ ಮಾಡಿ ಅಂಥೇಳಿ. ಯಾವ ಖಾತೆಯನ್ನು ತೆರಿಬೇಕಂತೇಳಿ ಮೊದಲು ನಿರ್ಧಾರ ಮಾಡಬೇಕು, ಅಧಿಕಾರಿ ಸಂಪರ್ಕ ಮಾಡಬೇಕು, ಅರ್ಜಿಯನ್ನು ಭರ್ತಿ ಮಾಡಬೇಕು, ಪರಿಚಿತರ ಉಲ್ಲೇಖ ಕೊಡಬೇಕು, ಅಧಿಕಾರಿ ಒಪ್ಪಿಗೆಗಿರಬೇಕು, ಪ್ರಾರಂಭಿಕ ಠೇವಣಿ ಅಂತಕ್ಕಂಥದ್ದನ್ನು ಇಡಬೇಕು. ಇನ್ನು ಉದ್ಯಮಶೀಲತೆ ಅಂತಕ್ಕಂಥ ಅಧ್ಯಾಯ ಬಂದಾಗ, ದೇಶದ ಒಂದು ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳ ಪಾತ್ರ ಏನು ಅಂತೇಳಿ ಒಂದು ಪ್ರಶ್ನೆನ ಕೇಳಿದಾರೆ. ಹಾಗಾಗಿ ಅವ್ರದ್ದು ಏನಂತಂದ್ರೆ ಅನುಪಯುಕ್ತ ಉಳಿತಾಯಗಳನ್ನು ಒಂದು ಬಂಡವಾಳ ರೂಪದಲ್ಲಿ ನಿರ್ಮಾಣ ಮಾಡ್ತಾರೆ, ಉದ್ಯೋಗ ಅವಕಾಶಗಳನ್ನು ಕೊಡ್ತಾರೆ, ಆದಾಯವನ್ನು ಹೆಚ್ಚಳ ಮಾಡ್ತಾರೆ, ಜನರ ಜೀವನ ಮಟ್ಟ ಸುಧಾರಣೆ ಆಗ್ತದೆ, ಉತ್ಪಾದನೆ ಹೆಚ್ಚಳ ಆಗ್ತದೆ, ಆಮೇಲೆ ರಫ್ತು ಪ್ರಮಾಣ ಹೆಚ್ಚಳ ಆಗ್ತದೆ. ಸೊ ಪ್ರಾಂತೀಯ ತಾರತಮ್ಯಗಳನ್ನು ನಿವಾರಣೆ ಮಾಡ್ತಾರೆ. ಸೊ ಟೋಟಲಾಗಿ ಈ ಒಂದು ಅಂಶಗಳನ್ನ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಈ ಒಂದು ಉದ್ಯಮಿಗಳು ಕೊಡ್ತಾರೆ.
ಅದೇ ರೀತಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಕಾರ್ಯಗಳು ಯಾವುವು ಅಂತೇಳಿ ಕೇಳ್ತಾರೆ. ಅವು ಯಾವತ್ತಂದರೆ ಯೋಜನಾ ವರದಿ ತಯಾರಿಕೆ, ಕಚ್ಚಾ ವಸ್ತುಗಳ ಹಂಚಿಕೆ, ಅದೇ ರೀತಿ ಯಂತ್ರ ಮತ್ತು ಸಾಧನ ಸಲಕರಣೆಗಳ ಮಾಹಿತಿ, ಹಣಕಾಸಿನ ನೆರವು ಆಗಿರ್ಬೋದು, ತರಬೇತಿ ವ್ಯವಸ್ಥೆ, ಮಾರುಕಟ್ಟೆ ನಿರ್ಮಾಣ, ಹೊಸ ಕೈಗಾರಿಕಾ ಪ್ರದೇಶಗಳ ರಚನೆ ಆಗಿರ್ಬೋದು, ರಫ್ತಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ ಯಾವತ್ತಂದ್ರೆ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು. ಇನ್ನು ಕೊನೆಯದಾಗಿ ನೋಡೋದಾದ್ರೆ ಉದ್ಯಮಶೀಲತೆಯ ಲಕ್ಷಣಗಳು. ಇದು ಎಕ್ಸ್ಟ್ರಾ ಒಂದು ಕ್ವಶನಲ್ಲಿ ಏನಪ್ಪ ಅಂದರೆ ಕೊಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಆ ಕಾರಣಕ್ಕಾಗಿ ಇದನ್ನು ನಿಮಗೆ ನೀಡಿದ್ದೇನೆ. ಈಗ ಆಲ್ರೆಡಿ ಹೆಚ್ಚು ಬಾರಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸೃಜನಾತ್ಮಕ ಅಂತಕ್ಕಂಥದ್ದು ಒಂದು ಲಕ್ಷಣ ಇದೆ. ಅಥವಾ ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ ಕಾರ್ಯಗಳು ಅಂತೇಳಿ. ಇಲ್ಲಿ ನೀವು ನೋಟ್ ಮಾಡ್ಕೊಳ್ರಿ. ಇಲ್ಲಿ ಏನು ಕೇಳ್ತಾರೆ ಅಂತಂದ್ರೆ ಕಾರ್ಯಗಳಂತೇಳಿ ಕೇಳ್ತಾರೆ. ಎರಡು ಒಂದೇ ಆಗಿರ್ತದೆ, ಕಾರ್ಯಗಳು ಮತ್ತು ಲಕ್ಷಣಗಳಂತೇಳಿ. ಅಲ್ಲಿ ಸೃಜನಾತ್ಮಕ, ಕ್ರಿಯಾತ್ಮಕ, ಗುಂಪು ಕಟ್ಟುವುದು, ಸಮಸ್ಯೆ ಪರಿಹಾರ, ನಷ್ಟಭರಿತಕ್ಕೆ ಸಿದ್ಧ, ಹೊಸ ಪದ್ಧತಿಯನ್ನು ರೂಢಿಗೆ ತರುವುದು, ನಾಯಕತ್ವ, ಪ್ರಚೋದನೆಯ ಸಾಧನೆ, ಗುರಿ ಮುಟ್ಟುವಿಕೆ, ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವುದು. ಇಷ್ಟು ಅಂಶಗಳನ್ನು ನೀವು ಇಲ್ಲಿ ಬರೀಬಹುದು. ಇಲ್ಲಿ ಧನ್ಯವಾದಗಳು. ಆಲ್ ದ ಬೆಸ್ಟ್. ನಿಮ್ಮ ನಾಳೆ ಒಂದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 1ಕ್ಕೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ವಿಡಿಯೋಗಳನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.